ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಚುನಾವಣೆ ಘೋಷಣೆಯಾಗಿ ಇನ್ನೇನು 6 ತಿಂಗಳು ಚುನಾವಣೆಗೆ ಇದೆ ಅಂದಾಗ ಎಡಿಷನು, ಡಿಲಿಷನು, ವೋಟರ್ ಲಿಸ್ಟ್ ಅಂತ ನಮ್ಮ ಶಾಸಕರು ಹೊರಡ್ತಾರೆ. ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಏನಾದ್ರೂ ನಿಮ್ಮ ವೋಟರ್ ಲಿಸ್ಟ್ ಅನ್ನ, ನೀವು ಈ ಅಕ್ರಮವನ್ನ, ಈ ವೋಟ್ ಚೋರಿಯನ್ನು ನಿಲ್ಲಿಸಬೇಕಾದ್ರೆ ಚುನಾವಣೆಗೆ 3-4 ವರ್ಷಕ್ಕಿಂತ ಮುಂಚೆನೆ ಪ್ರತಿ ವರ್ಷ ಸ್ಪೆಷಲ್ ಕ್ಯಾಂಪೈನ್ ನಡೆಯುತ್ತೆ. ನಿಮ್ಮ ವೋಟರ್ ಲಿಸ್ಟ್ ನಿಮ್ ಕೈ ಕೊಟ್ಟಿರ್ತಾರೆ. ಆ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಊರಿನವನು ಅಲ್ಲದವನು ಯಾರಿದ್ದಾರೆ ಅಂತ ನೋಡಿ. ನಿಮಗೆ ಪರಿಚಯ ಇರುತ್ತೆ. ನಿಮ್ಮ ಊರಿನಲ್ಲಿರುವಂತವರ ಪ್ರತಿಯೊಬ್ಬರ ಪರಿಚಯ ಇರುತ್ತೆ. ನಿಮ್ಮ ಊರಿನಲ್ಲಿ ಬಿಜೆಪಿಯ ಮತದಾರರು ತೀರ್ಕೊಂಡಿದ್ದಾರೆ, ಆದ್ರೆ ಚುನಾವಣೆ ದಿವಸ ಅವರು ಜೀವಂತ ಆಗುವ ಎಲ್ಲಾ ಚಾನ್ಸಸ್ ಇರುತ್ತೆ. ಇದನ್ನ ನೀವು ಕಲ್ತ್ಕೊಳ್ಳದೆ ಹೋದ್ರೆ ವೋಟ್ ಶೇರಿನ ಏನು ಮಾಡಕ್ಕಾಗಲ್ಲ. ಬಿಹಾರದ ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಿಮಗೆ. ಬಿಹಾರದಲ್ಲಿ ಏನಾಯ್ತು? ಯಾವಾಗ್ಲೂ ಈ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ ಅಲ್ವಾ? ಈ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಕ್ರಮಗಳು ಜಾಸ್ತಿ ಆಯ್ತು, ಬಿಜೆಪಿ ಗೆಲ್ಲತ್ತೆ ಅಂತ ಅರ್ಥ. ಬಿಹಾರದಲ್ಲಿ SIR ಮಾಡಿದಾಗ 65 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ರು. ಆ 65 ಲಕ್ಷ ಮತದಾರರನ್ನ ಹೇಗೆ ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದು 100ಕ್ಕೆ 100 ಬಿಜೆಪಿಯ ವಿರುದ್ಧವಾಗಿರುವ ಮತದಾರರೇ ಆಗಿದ್ರು. ಅವ್ರನ್ನ ಡಿಲೀಟ್ ಮಾಡಿದ್ರು. ಬಿಜೆಪಿ ಮತ್ತೆ JDU 202 ಸೀಟಲ್ಲಿ ಗೆಲ್ಲತ್ತೆ. ನಿಮಗೆ ಅಂಕಿ ಸಂಖ್ಯೆಗಳನ್ನು ನಾನೊಂದು ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ. 202 ಸೀಟ್ ಏನು NDA ಗೆದ್ದಿದೆ. ಆ 200 ಸೀಟಿನಲ್ಲಿ 128 ಸೀಟ್ಗಳು ಈ 65 ಲಕ್ಷ ಮತದಾರನ ಡಿಲೀಟ್ ಮಾಡಿದಾರಲ್ಲ, ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಗೆದ್ದಿರೋದು. ಅದನ್ನು ಇನ್ನೂ ಅರ್ಥ ಆಗುವ ತರ ಹೇಳ್ತೀನಿ. 202 ಸೀಟ್ ಬಿಜೆಪಿ ಗೆದ್ದಿರೋದ್ರಲ್ಲಿ 128 ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಫಾರ್ ಎಕ್ಸಾಂಪಲ್ 50,000 ವೋಟ್ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಗೆದ್ದಿರೋದು 25,000 ವೋಟಿಗೆ ಅಷ್ಟೇ. ಆ 50,000 ವೋಟ್ ಡಿಲೀಟ್ ಆಗದೆ ಹೋಗಿದ್ರೆ ಬಿಜೆಪಿ 25,000 ವೋಟಿಗೆ ಸೋಲ್ತಾ ಇತ್ತು. ಅರ್ಥ ಆಗ್ತಿದ್ಯಾ? 2 ಸ್ಟ್ರಾಟಜಿ ಇರುತ್ತೆ ಬಿಜೆಪಿಯಲ್ಲಿ. ಒಂದು, ನಮ್ಮದಲ್ಲದ ವೋಟನ್ನ ವೋಟರ್ ಲಿಸ್ಟಿನಿಂದ ತೆಗೆಯೋದು. ಇನ್ನೊಂದು, ಅವರ ಪರವಾದ ವೋಟುಗಳನ್ನ ಹೆಚ್ಚಿಸೋದು. ಅದು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದು ಸತ್ತು ಆ ದಿನ ಜೀವಂತವಾಗಿ ಬರುವವರು ಇರ್ತಾರೆ, ಆ ಊರಲ್ಲೇ ಇಲ್ಲದೆ ಇರುವವರು ಇರ್ತಾರೆ, ಬೇರೆ ರಾಜ್ಯದವರು ಇರ್ತಾರೆ. ಇದನ್ನೆಲ್ಲದನ್ನ ಗಮನಿಸುವಂತದ್ದು ಬೂತ್ ಕಾರ್ಯಕರ್ತರ ಕೆಲಸ. ನೀವು ಎಷ್ಟು ಆರೋಗ್ಯಕರವಾದಂತಹ ವೋಟರ್ ಲಿಸ್ಟ್ ನ ಇಟ್ಕೊಳ್ತೀರೋ ಅಷ್ಟು ಬಿಜೆಪಿಯನ್ನು ಸೋಲಿಸಲಿಕ್ಕೆ ಸುಲಭ ಆಗತ್ತೆ. ಒಂದು ಅಂಕಿ ಅಂಶ ಹೇಳ್ತೀನಿ. ಮೊನ್ನೆನೆ ಬಿಹಾರದಲ್ಲೇ ಸೋತಿರೋದು 202 ಜೈಬೇರಿ. ಇನ್ನು ಸ್ವಲ್ಪ ಬಿಟ್ಟಿದ್ರೆ 243 ತಗೊಂಡು ಹೋಗ್ಬಿಟ್ಟಿರೋರು. ಅದು ಯಾಕೆ ಅದನ್ನ ಉಳಿಸಿದ್ದಾರೆ ಗೊತ್ತಿಲ್ಲ. 2020ರ ಚುನಾವಣೆಯಲ್ಲಿ ಆರ್ಜೆಡಿ ಪಡೆದಿರುವಂತ ವೋಟಿಂಗ್ ಪರ್ಸೆಂಟೇಜ್ ಏನಿದೆ 23%, 27%, ಅಷ್ಟೇ ಪರ್ಸೆಂಟ್ ಅನ್ನ ಮೊನ್ನೆಯ ಚುನಾವಣೆಯಲ್ಲೂ ಆರ್ಜೆಡಿ ಪಡೆದಿದೆ. ಅಂದ್ರೆ ಟೋಟಲ್ ಮತದಾನ ಆಗಿದ್ರಲ್ಲಿ ಅವರು 27%, 2020ರಲ್ಲೂ ಪಡೆದಿದ್ದಾರೆ, 2025ರಲ್ಲೂ ಪಡೆದಿದ್ದಾರೆ. ಆ ಬಾರಿ 144 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಈ ಬಾರಿ 143 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ಆವಾಗ 75 ಸೀಟಲ್ಲಿ ಗೆದ್ದಿದ್ರು, ಇವತ್ತು 50 ಸೀಟ್ ಕಳ್ಕೊಂಡು 25 ಸೀಟಲ್ಲಿ ಗೆದ್ರು. ಈ ಜಾದು ಹೇಗೆ ನಡೆಯುತ್ತೆ? ಈ ಜಾದುಗಳು ಹೇಗೆ ನಡೆಯುತ್ತೆ? ಅದೇ ವೋಟ್ ಪರ್ಸೆಂಟೇಜ್, ಅಷ್ಟೇ ಕಾನ್ಸ್ಟಿಟ್ಯೂನ್ಸಿ, ಆದ್ರೆ 50 ಸೀಟ್ಗಳನ್ನ ಸೋಲ್ತಾರೆ. ಅದೇ JDU ನೋಡ್ಬೇಕು ನೀವು. ಅವರು ಪಡೆದಿರುವ 2020ಕ್ಕಿಂತ 3.96% ವೋಟ್ ಮಾತ್ರ ಜಾಸ್ತಿ. ಮೊನ್ನೆ ಚುನಾವಣೆಗೆ ಏನು ಜಾದು ಏನು ಮಾಡಿಲ್ಲ, 3.96% ವೋಟ್ ಜಾಸ್ತಿ ತಗೋತಾರೆ. ಆದ್ರೆ 42 ಗೆದ್ದವರು 85 ಸೀಟಲ್ಲಿ ಗೆಲ್ತಾರೆ. ಆಲ್ಮೋಸ್ಟ್ ಡಬಲ್ ಆಗ್ಬಿಡತ್ತೆ. ಇದು ಜಾದು. ಇದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಡೆಯುತ್ತಿರುವಂತಹ ವ್ಯತ್ಯಾಸಗಳು. ನಾವು ಮತದಾನ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ನಿಂತಿರೋದು ಯಾವುದ್ರ ಮೇಲೆ? ನಿಮ್ಮ ಮತದಾನದ ಮೇಲೆ. ಆ ಮತದಾನದ ಮಹತ್ವವನ್ನು ಕಳೆದುಕೊಂಡ್ರೆ
ಪ್ರಜಾಪ್ರಭುತ್ವದ ಅರ್ಥವೇ ಉಳ್ಕೊಳ್ಳೋದಿಲ್ಲ.